ಹಲೋ ಹಾಯ್ ನಮಸ್ತೆ. ಇವತ್ತು ನಾನು ಶೇರ್ ಮಾಡ್ತಾ ಇರೋ ರೆಸಿಪಿ ಬಂದು ಕೈಮಾ ಉಂಡೆ ಸಾರದು. ಸೊ ಇಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ ತುಂಬ ಬೇಸಿಕ್ಕಾಗಿ ಮಾಡಿರೋದು, ಬಿಕಾಸ್ ನನಗೆ ಮಟನ್ ಸಾರು ಮಾಡೋದು ಹೊಸದು. ಸೊ ಮಟನ್ ಕೈಮಾ ಒಳಗಡೆ ಮಿಕ್ಸ್ ಮಾಡೋದಕ್ಕೆ ಒಂದು ಆನಿಯನ್, ಟೊಮೆಟೊ ಮತ್ತು ಸಾರಿಗೆ ಬೇಕಾಗಿರೋದು ಬಂದು ಕೊತ್ತಂಬರಿ, ಪುದೀನ, ಗಾರ್ಲಿಕ್, ಜಿಂಜರ್, ಖಾರಾಗೆ ಎಷ್ಟು ಬೇಕೋ ಅಷ್ಟು ಗ್ರೀನ್ ಚಿಲ್ಲಿ ಮತ್ತು ತುಂಬಾ ಜಾಸ್ತಿ ಒಂದು ಎರಡೂವರೆ ರಫಾಗಿ ಚಾಪ್ ಮಾಡಿ ಇಟ್ಕೊಂಡಿರೋ ಆನಿಯನ್ಸ್. ಸೊ ಇದು ಕೈಮಾಗೆ ನಾನಿಲ್ಲಿ ಒಂದು ಫೈನ್ಲಿ ಚಾಪ್ಡ್ ಆನಿಯನ್ ಮತ್ತು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಬಂದು ಆಪ್ಷನಲ್. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು, ಖಾರದ ಪುಡಿ ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ನಾನಿಲ್ಲಿ ಬೇಸನ್ ಅಥವಾ ಕಡಲೆ ಹಿಟ್ಟು ಅಂತ ಏನಂತಾರೆ ಅದನ್ನು ಹಾಕ್ಕೊಂಡಿದ್ದೆ. ನಾನು ಈ ರೆಸಿಪಿ ಹಿಂಗೆ ಮಾಡಿದೆ ಅಂತ ಹೇಳಿದ ಮೇಲೆ ನಮ್ಮಮ್ಮ ಹೇಳ್ತಾಯಿದ್ರು ಆ್ಯಕ್ಚುಲಿ ದಟ್ ಆ ಕಡಲೆ ಪಪ್ಪು ಬರುತ್ತಲ್ಲ ಅದನ್ನು ರೋಸ್ಟ್ ಮಾಡಿ ಮಸಾಲ ಜೊತೆನೇ ಪೌಡರ್ ಮಾಡಿಕೊಂಡ್ರೆ ಅದು ಬೆಟರ್ ಅಂತ. ಸೊ ದಿಸ್ ಇಸ್ ನಾಟ್ ಮೈ ಫಸ್ಟ್ ಟೈಮ್ ಮೇಕಿಂಗ್ ಇಟ್, ಬಟ್ ನಾನು ಈ ಥರ ಮಾಡಿದೆ. ನೀವು ಬೇಕಿದ್ರೆ ನಾನು ಹೇಳಿದ ಥರ ಮಾಡಿ ಅದನ್ನು ಹುರ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ನನ್ನ ಮಸಾಲಾನ ನೀಟಾಗಿ ಮಟನ್ ಒಳಗಡೆ ಮಸಾಜ್ ಮಾಡಿಕೊಂಡು ಸ್ಮಾಲ್ ಬಾಲ್ಸ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಈ ಮಟನ್ ಜೊತೆ ಒಂದು ಲವ್ ಹೇಟ್ ರಿಲೇಷನ್ಶಿಪ್ ಥರ. ನನಗೆ ಚಿಕ್ಕವಳಿಂದನೂ ಈ ಮಟನ್ ಅಂದರೆ ಇಷ್ಟ ಇಲ್ಲ, ಬಟ್ ಅದೇನೋ ಗೊತ್ತಿಲ್ಲ, ಮಟನ್ ಕೈಮಾ ಉಂಡೆ ಸಾರು ಅಂದರೆ ಮಾತ್ರ ನನಗೆ ಇಷ್ಟ. ನೀವು ಈ ಟೈಟಲಲ್ಲಿ ನೋಡ್ತಿರೋಂಗೆ ನಾನು ಈ ರೆಸಿಪಿ ನಮ್ಮ ಮಾವಿಂದ ಕದ್ದಿರೋದು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಅವ್ರು ಮಾಡ್ತಾ ಇರುವಾಗ ಆ್ಯಕ್ಚುಲಿ ಮದುವೆ ಆಗಿ ಹೊಸದಾಗಿ ಬಂದಾಗ ನಾನು ಸುಮ್ಮನೆ ಸೈಲೆಂಟಾಗಿ ನೋಡ್ತಾ ಇದ್ದೆ ಏನೇನು ಮಾಡ್ತಾಯಿದ್ದಾರೆ, ಏನೇನು ಹಾಕ್ತಿದ್ದಾರೆ ಅಂತ. ಈ ಕಡಲೆ ಹಿಟ್ಟು ಮತ್ತು ಆಮೇಲೆ ಹಾಕೋ ಗಸಗಸೆ ಎಲ್ಲ ಹಾಕ್ತಾರೆ ಅಂತಲೇ ಗೊತ್ತಿಲ್ಲ ನನಗೆ. ಯಾಕಂದರೆ ನಮ್ಮ ಮನೇಲಿ ನನಗೆ ಇಷ್ಟ ಇಲ್ಲ ಅಂತ ಆ್ಯಕ್ಚುಲಿ ಮಾಡ್ತಾನೇ ಇರಲಿಲ್ಲ, ತೇಜು ತಿನ್ನೋದಿಲ್ಲ ಅಂತ. ಸೊ ನನಗೆ ಇಲ್ಲಿ ಬಂದ ಮೇಲೇ ನಾನು ಅದನ್ನು ನೋಡಿಕೊಂಡು ಇದೂ ಹೋಗುತ್ತಾ ಸಾರಲ್ಲಿ ಅಂತ ಆ್ಯಡ್ ಮಾಡ್ಕೊತಿದ್ದೆ. ಎನಿವೆ ಬ್ಯಾಕ್ ಟು ದ ರೆಸಿಪಿ. ಸೊ ಇಲ್ಲಿ ನಾವು ಸಾರಿಗೆ ಏನೇನು ಮಸಾಲ ಬೇಕು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಮತ್ತು ಜಿಂಜರ್, ಗಾರ್ಲಿಕ್ ಮತ್ತು ಚಿಲ್ಲಿನ ನೀಟಾಗಿ ರೆಡ್ ಆಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ನಾನಿಲ್ಲಿ ಕೊತ್ತಂಬರಿ ಪುದೀನನ ಹುರ್ಕೊಂಡಿಲ್ಲ, ಬಟ್ ರುಬ್ಕೊಂಡ್ರೂ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಆ್ಯಸ್ ಐ ಸೆಡ್ ಇದನ್ನು ತಣ್ಣಗೆ ಆದಮೇಲೆ ಆರಿದ್ಮೇಲೆ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದೊಂದು ಹಿಡಿ ಕೊತ್ತಂಬರಿ ಮತ್ತು ಒಂದು ಅರ್ಧ ಹಿಡಿ ಪುದೀನ ಹಾಕ್ಕೊಂಡು ರುಬ್ಕೋಬೇಕು. ಈಗೀಗ ಗಸಗಸೆ ಬಂದು ರೋಸ್ಟೆಡ್ ಸಿಗ್ತಾಯಿದೆ, ಸೊ ನಾನು ರೋಸ್ಟೆಡ್ ಗಸಗಸೆ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಇದನ್ನು ಫ್ರೈ ಮಾಡಿಕೊಂಡೆ ರುಬ್ಕೊಳ್ಳಿ. ಈಗ ಸಾರಂತೂ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೋಂಪು ಹಾಕ್ಕೊಂಡು ಮತ್ತು ಆ್ಯರೋಮ್ಯಾಟಿಕ್ಸ್ ಏನೇನಿದೆಯೋ ಸ್ಪೈಸಸ್ ಅದನ್ನು ಹಾಕ್ಕೊಳ್ಳಿ. ಚಕ್ಕೆ, ಲವಂಗ ಮತ್ತು ಏಲಕ್ಕಿ. ಇದನ್ನು ನಿಮ್ಗೆ ಯಾವ್ದು ಇಷ್ಟ ಇಲ್ಲೋ ಸ್ಕಿಪ್ ಮಾಡ್ಕೋಬೋದು. ಇದರಲ್ಲಿ ಒಂದು 2 ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲಾನ ನಾವು ಹಾಕ್ಕೊಂಡು ಆಲ್ರೆಡಿ ಇದು ಫ್ರೈ ಆಗಿರೋದ್ರಿಂದ ತುಂಬ ಏನು ಫ್ರೈ ಮಾಡೋಷ್ಟಿರಲ್ಲ. ಒಂದು ಸ್ವಲ್ಪ ರೋಸ್ಟ್ ಆದಮೇಲೆ ನಿಮಗೆ ಏನು ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಳ್ಳಿ. ನೀವು ಚಪಾತಿ ಪೂರಿ ಥರ ತಿನ್ನೋದಿದ್ರೆ ಗಟ್ಟಿ ಮಾಡ್ಕೊಳ್ಳಿ. ನಾನಿಲ್ಲಿ ಅನ್ನ ಜೊತೆ ತಿನ್ನೋದಕ್ಕೆ ಸ್ವಲ್ಪ ತೆಳುವೇ ಮಾಡ್ಕೊಂಡಿದ್ದೆ. ಈಗ ನಾವು ಒಂದು 1 ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು 2 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಇದು ನಾವು ಮನೆಯಲ್ಲೇ ಮಾಡಿರೋ ಮಟನ್ ಸಾರು ಮಸಾಲ, ಅದನ್ನು ಪ್ರೀಮೇಡ್ ಮಾಡಿಟ್ಕೊಂಡಿರೋದನ್ನ ಒಂದು 2 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈ ಮಟನ್ ಸಾಂಬಾರು ಮಸಾಲಲ್ಲಿ ಕೂಡ ಖಾರ ಇರುತ್ತೆ, ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳಿ. ಆಮೇಲೆ ನನಗನ್ನಿಸ್ತು ಇನ್ನೂ ಸ್ವಲ್ಪ ಖಾರನೂ ಹಾಕ್ಬೋದು ಅಂತ, ಅದಕ್ಕೆ ಸ್ವಲ್ಪ ಖಾರ ಪುಡಿ ಮತ್ತು ಉಪ್ಪು ಒಂದು ನಿಮಿಷ ಚೆನ್ನಾಗಿ ಈ ಸಾರು ಕುದಿ ಬರೋ ತನಕ ಕುದಿಸ್ಕೊಳ್ಳಿ.
ಒಂದೊಂದಾಗಿ ನಾವು ಮಾಡ್ಕೊಂಡಿರೋ ಕೈಮಾ ಉಂಡೆನ ಕೇರ್ಫುಲ್ಲಾಗಿ ಈ ಸಾರು ಒಳಗಡೆ ಬ್ರೇಕ್ ಮಾಡದೆ ಹಾಕಿ, ಇದನ್ನು ಕೈಮಾ ಉಂಡೆ ಹಾಕಿದ್ಮೇಲೆ ಜೋರಾಗಿ ಕಲಿಸ್ಕೊಡೋಕ್ಕೆ ಹೋಗಬೇಡಿ, ಅದು ಒಡೆದೋಗುತ್ತೆ ಮತ್ತು ಅದೊಂಥರ ಬ್ರೇಕ್ ಆಗಿರೋ ಕೈಮಾ ಸಾರಾಗೋಗುತ್ತೆ. ಆ ಥರನೂ ಒಂದು ಸಾರು ರೆಸಿಪಿ ಇದೆ, ಆಮೇಲೆ ಯಾವತ್ತಾದರೂ ಶೇರ್ ಮಾಡ್ತೀನಿ. ಸೊ ಈ ಥರ ಕೈಮಾ ಉಂಡೆ ಎಲ್ಲ ಸಾರಲ್ಲಿ ಹಾಕಿದ್ಮೇಲೆ ಏನಿಲ್ಲ, ಕುಕ್ಕರ್ನ ಮುಚ್ಚಿ ಒಂದು 2 ವಿಸಲ್ ಹೈ ಫ್ಲೇಮಲ್ಲಿ ಮತ್ತು 2 ವಿಸಲ್ ಲೋ ಫ್ಲೇಮಲ್ಲಿ ಮಾಡಿದ್ರೆ ಬೇಗನೆ ಬೆಂದೋಗುತ್ತೆ ಈ ಥರ ಕೈಮಾ, ಬಿಕಾಸ್ ಇಲ್ಲಿ ತುಂಬ ಟೆಂಡರ್ ಮೀಟ್ ಯೂಸ್ ಮಾಡಿರ್ತಾರೆ. ಇವತ್ತು ಮಟನ್ ಅಂತ ನಾನು ತುಂಬ ಇಷ್ಟಪಟ್ಟು ತಿಂತೀನಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಮೈ ಫಾದರ್ ಇನ್ ಲಾಸ್ ರೆಸಿಪೀಸ್. ಸೊ ಅವ್ರು ಮಾಡೋ ಸ್ಮಾಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ರೆಸಿಪೀಸ್ನ ನಾನು ನನಗಿಷ್ಟ ಆಗೋ ಕೈಮಾ ಸಾರಲ್ಲಿ ಟ್ರೈ ಮಾಡಿದ್ದೆ. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.